ಕಾರ್ಯಕರ್ತರು ಮಾಡಿದ್ರು ಸರ್. ನಿರಂತರವಾಗಿ ಹೋರಾಟ ಮಾಡ್ತೇವೆ, ಸಂಸದರು ವಜಾ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆ, ಎಲ್ರಿಗೂ ಕೂಡ ಹೋರಾಟದ ಹಕ್ಕಿದೆ, ವಕ್ ಸ್ವತಂತ್ರ ಇದೆ. ಸೊ ಯಾರನ್ನು ಕೂಡ ತಡಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವರ ಹೋರಾಟಕ್ಕೆ ಸಂಪೂರ್ಣ ಸಹಕಾರ ಸರ್ಕಾರನೂ ಕೊಡ್ತದೆ. ನಾನು ಖುಷಿಯಿಂದ ಸ್ವಾಗತ ಮಾಡ್ತೀನಿ. ದೇವ್ರು ಒಳ್ಳೇದು ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ. ನಿಮ್ಮ ಒಂದು ಹೇಳಿಕೆ ಬಿಜೆಪಿಗರಿಗೆ ಜಾಸ್ತಿ ಕಿಚ್ಚು ಹಚ್ಚಿಬಿಟ್ಟಿದೆ ಅಂತ. ಬಿಜೆಪಿಯವರು ನನ್ನ ಹೇಳಿಕೆನ ತೀರಿಸ್ತಾ ಇದ್ದಾರೆ. ನಾನೆಲ್ಲೂ ಹೇಳಲೇ ಇಲ್ಲ ಈ ದೇಶ ವಿಭಜನೆ ಆಗಬೇಕು ಅಂತ ಎಲ್ಲೂ ಹೇಳಲೇ ಇಲ್ಲ. ಅವರು ವಿಭಜನೆಯ ವಸ್ತುನೆಲ್ಲ ಹೋಗ್ತಾ ಇದ್ದಾರೆ. ಅವರು ಬೇರೆ ರಾಜಕಾರಣ ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನೀವು ಅವ್ರನ್ನೇ ಕೇಳಬೇಕು, ನೀವು ತೋರಿಸ್ತಾ ಇರೋರು ಹೇಳ್ಬೇಕು, ತೋರಿಸ್ತಾ ಇರೋರು ಹೇಳ್ಬೇಕು. ಮಾಧ್ಯಮದವರು ನನ್ನ ಹೇಳಿಕೆನ ಸ್ಪಷ್ಟವಾಗಿ ಏನ್ ತೋರಿಸ್ತಾ ಇದ್ದೀರಿ ಅದನ್ನ ನೀವು ಪುನರಾವರ್ತಿಯಾಗಿ ನೋಡಿ ಮಾತನಾಡಬೇಕು. ಮಾಧ್ಯಮದವ್ರ ತಪ್ಪೋ ಬಿಜೆಪಿಯವ್ರ ತಪ್ಪೋ ನನ್ನ ತಪ್ಪೋ ನನಗೆ ಗೊತ್ತಿಲ್ಲ. ಹೇಳ್ದಲ್ಲ ಅಷ್ಟೇ ಆಯ್ತು ನಡ್ರಿ, ಮುಂದೆ ಬೇರೆ ಬೇರೆ ಜನ ನೋಡೋಣ ನಡ್ರಿ. ದೇವ್ರು ಒಳ್ಳೇದ್ ಮಾಡ್ಲಿ ಅನ್ನಲ್ಲಪ್ಪ, ಒಳ್ಳೆ ಚೆನ್ನಾಗಾಯ್ತಲ್ಲ. ಹೋರಾಟ ಪ್ರಜಾಪ್ರಭುತ್ವದ ಹಕ್ಕು. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ಹೋರಾಟ ಮಾಡ್ಲಿಕ್ಕೆ ಅವಕಾಶಗಳಿದೆ. ಸೊ ಹಾಗಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದು ಗೆರಾವ್ ಹಾಕ್ಬೋದು, ಏನ್ ತಪ್ಪೇನಿದೆ ಅದರಲ್ಲಿ? ನನಗದು ಗೊತ್ತಿಲ್ಲ, ನೀವ್ ಹೇಳ್ಬೇಕು. ನಾನು ಪ್ರಜಾಪ್ರಭುತ್ವದ ಅಂಗ, 4ನೇ ಅಂಗ ಮಾಧ್ಯಮ ಅಂತ ತಿಳ್ಕೊಂಡಿದ್ದೀನಿ. ಅದು ನೀವು ಇಲ್ಲ ನಾವು ಒಂದು ಪರ ಅಂತ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ನಾನು ಹೇಳ್ದಲ್ಲಣ್ಣ, ಸ್ವಲ್ಪ ಹೇಳ್ತೀನಿ. ಪ್ರಜಾಪ್ರಭುತ್ವದ ಮತ್ತೊಂದು ಅಂಗ ಮಾಧ್ಯಮ ಅಂತ ಅನ್ಕೊಂಡಿದ್ದೀನಿ. ಮಾಧ್ಯಮಗಳು ಕೂಡ ಒಂದ್ ಕಡೆ ಆಯ್ತದೆ ಅಂತಂದ್ರೆ ನಾನೇನು ಮಾಡಕ್ಕಾಗೋದಿಲ್ಲ. ನನ್ನ ಹೇಳಿಕೆಗಳು ಬಹಳ ಸ್ಪಷ್ಟವಾಗಿದೆ. ನನ್ನ ಹೇಳಿಕೆಯನ್ನ ತಿರ್ಚುವಂತ ಕೆಲಸ ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ. ಅದು ನೀವು ಮುಖ್ಯಮಂತ್ರಿಗಳನ್ನ, ಪಕ್ಷದ ಅಧ್ಯಕ್ಷರನ್ನ ಕೇಳಬೇಕು.